ಸುಮಾ ಏನ್ ಮಾಡತ್ತಿ? ಇನ್ನೇನ್ ಮಾಡ್ಲಿ, ಅಡ್ಗಿ ಮಾಡಾತೀನಿ. ಅಂಕ ತನ ಅಡಿಗೆ ಮಾಡಬೇಡ ಅಂತ ಹೇಳಿದ್ನಿಲ್ಲ ನಿನಗ. ಹೇಳ್ತೀರಿ ಎಗ್ದಮ್ ಮಾಡಂತೀರಿ, ನಾ ಏನ್ ಮಾಡ್ಬೇಕು? ಅಯ್ಯ ಇವತ್ತ ಆಚೆ ಓಣ್ಯಾಗ ಒಬ್ರು ಊಟಕ್ಕೆ ಕೇಳಿದ್ರು, ನಾವೆಲ್ಲಾರು ಅಲ್ಲಿ ಹೋಗೋದಿತ್ತು, ಅದಕ್ಕೆ ದೌಡದ ಅಡಿಗೆ ಮಾಡಬೇಡ ಅಂತ ಹೇಳಿದ್ದೆ ನಿನಗ. ಆಗ್ಲೇ ಮಾಡೇ ಬಿಟ್ಟೆಲ್ಲ. ಇದನ್ನ ನೀವ್ ಮೊದ್ಲ ಹೇಳಿದ್ರ ನಾ ಯಾಕೆ ಮಾಡ್ತಿದ್ದೆ? ಆಹಾ, ಈ ಮನೆಗೆ ದೊಡ್ಡ ಹಿರೇ ಮನುಷ್ಯ ನೀನು. ಎಲ್ಲಾನು ಪ್ರತಿಯೊಂದು ಬಂದು ನಿನ್ನ ಮುಂದೆ ಹೇಳ್ಬೇಕಾಗಿತ್ತು, ಅದಕ್ಕ ಹೇಳ್ತೇನೆ ನನಗೆ. ನೀವ್ ಹೇಳಾರ್ದ ನನಗೆ ಹೆಂಗ್ ಗೊತ್ತಾಗ್ಬೇಕ್ರಿ? ಈಗ ಅಡ್ಗಿ ಮಾಡೀನಿ, ನೀವ್ ಊಟಕ್ ಹೋಗ್ ಬರ್ರಿ, ನಾ ತಿಂತೀನಿ. ಅವ್ವ, 3 ಮಂದಿಗೆ ಮಾಡಿದ ಅಡಿಗೆ ನೀವ್ ಒಬ್ಬಕ್ಕೆ ತಿಂತೇನ? ಎತ್ತಿ ನೋಡ, ನೀ ಹಿಂಗ ಅನ್ಸಿದ್ರ ನನಗ ಸೇರ್ಕಿ ಬರುದಿಲ್ಲ. ಮತ್ತ ಐ ಸೆರಕ್ ಬರುದಿಲ್ಲ ನಿನಗ ಅಂದ್ರ ನನಗ್ ಹೊಡಿಬೇಕಂತ ಮಾಡಿಯೇನು? ಹೊಡಿಬೇಕಂತ ಮಾಡಿಯೇನ? ಹೊಡಿ ಹಂಗಾರ, ನೀ ಹಂಗ ಹೊಡಿತೇನ ನೋಡ್ತೇನೆ ನಾನು. ಏನ ಸುಮ್ನ ಜಗಳ ಮಾಡಾತ್ರಿ ನನ್ ಕೂಡ? ನೀವ್ ಹಿಂಗಂದ್ರ ನಾನ್ ತವ್ರ ಮನಿಗ್ ಹೋಗ್ಬಿಡ್ತೀನಿ ನೋಡ್ರಿ. ಮತ್ತ ಏನೇನು ಒಂದಂದ್ರ ಸಾಕು, ತವ್ರ ಮನಿಗ್ ಹೋಗೇ ಬಿಡ್ತೇನೆ. ತವ್ರ ಮನಿಗೆ ನೀ ಏನ್ ಹಸ್ರ ಅಂತ ಇಲ್ಲೇ ಕುಂತಿಯೇನು? 4 ದಿನ ಆಗಿರಂಗಿಲ್ಲ ಗರ್ರ ಅಂತ ತವ್ರ ಮನಿಗೆ ಓಡೋಗ್ತೀವಿ. ಮತ್ತಿಂದ ಏನ್ ಹೇಳ್ತೇನೆ ನೀನು? ಹೌದ್ ನೋಡ್ರಿ, ನಾ ಇರದ ಹಿಂಗ, ಇರಂದ್ರ ಇರ್ತೀನಿ, ಇಲ್ಲಾಂದ್ರ ಹೋಗ್ತೇನಿ. ಐ ಐ ಐ ಐ ಹೋಗೇ ಬಿಟ್ಲಲ್ಲಕ್ಕಿ. ಯವ್ವ, ನಾ ಏನ್ ಮಾಡ್ಲಿ ಬಿಡುದಿಲ್ಲಿನ? ಹೋಗ್ ಗಂಡರ ಮುಂದೆ ಏನಾರ ಹೇಳ್ತಾ ಸುರು ನೋಡಿ ಪಟಾಕ್ಷಿ ಸರ ಮನ್ಯಾಗ ಹತ್ತೋದು. ಅಲ್ಲೋ ತಮ್ಮ, ಹಿಂಗಾದ್ರೆ ಹ್ಯಾಂಗ ನಿನ್ನ ಬಾಳೆ? ಏನ್ ಮಾಡೋದೈತವ, ನನ್ನ ಬಾಳೆ ಭಗವಂತಗ ಮನ್ಸಿಗಿಲ್ಲ ಅನ್ಸುತ್ತ. ಹಂಗ ಅನ್ಬಾರ್ದಪ್ಪ. ಭಗವಂತ ಯಾರಿಗೂ ಅನ್ಯಾಯ ಮಾಡೋದಿಲ್ಲ. ಆದ್ರೆ ಏನ್ ಮಾಡೋದೈತಿ? ಆ ಹುಡುಗಿ ಬಾಳ ಎಟ್ಟೈತಿ. ನಾನಾರ ಎಷ್ಟಂತ ಸಂಭಾಯಿಸ್ಲವ ಆ ಹುಡುಗಿ ಕರ್ಕೊಂಡು. ನನಗೂ ಅದೇ ಚಿಂತೆ ಆಗೈತೆ ತಮ್ಮ, ಹಿಂಗ ಆದ್ರ ಮುಂದೆ ಹ್ಯಾಂಗ ಅಂತ. ಇನ್ನೇನ್ ಮಾಡೋದೈತವ, ನನ್ನ ಮನ್ಯಾಗ ಆಕಿತ್ತಂತ ಅವ್ರ ಮನ್ಯಾಗ. ಯಾರಿಗೆ ಹೇಳಿದ್ರ ಸುದ್ದ ಅದಿತ್ತು ತಮ್ಮ? ಯವ್ವ, ಶುದ್ಧ ಆಗೋದಿತ್ತಂದ್ರ ಆ ಭಗವಂತನ ಕೈಯಾಗ ಆಗ್ಲಿ, ಇಲ್ಲ ಅಂದ್ರೆ ಯಾರ ಮುಂದೆ ಹೇಳೋದ ಬೇಡ. ಹೌದಪ್ಪ, ಆ ಭಗವಂತನ ಶುದ್ಧ ಮಾಡ್ಲಿ. ನೋಡು, ನೀನು ಸಂಭಾಳಿಸೋದು ಚಲೋನ ನೋಡುವ. ಹಂಗಂತ ನೀನು ಹಗಲೆಲ್ಲ ಹಿಂಗೆ ಜಗಳ ತೆಗಿಯೋದು ಚಲೋ ಅಲ್ಲ ನೋಡ್ರಿ, ಹೆಣ್ಣಿನ ಮನಸ್ಸಂದ್ರ ಹೂ ಇದ್ದಂಗ. ಹೌದವ, ಹೆಣ್ಣಿನ ಮನಸ್ಸಂದ್ರೆ ಹೂ ಇದ್ದಂಗೆ. ಆದ್ರೆ ಆ ಹೂವಕ್ಕೆ ಯಾಕೆ ಹೋಲಿಸ್ಯಾರ ಹಿರಿಯರು ಹೇಳು? ನೋಡು, ಈ ಹೂ ಐತಲ್ಲ ದೇವರಿಗೆ ಮುಡುಪಾಗಿರ್ತೈತಿ. ಇನ್ನು ಅದ ಹೂವು ಸತ್ತ ಮನುಷ್ಯನ ಹೆಗಲೇರಿ ಸ್ಮಶಾನನೂ ಸೇರ್ತೈತಿ. ಹೆಣ್ಣಂದ್ರೆ ಬರೀ ಒಂದು ಮನೆ ಮಗಳಾದ್ರೆ ಸಾಲೋದಿಲ್ಲವ. ಗಂಡನ ಮನ್ಯಾಗ ಸೊಸೆಯಾಗಿ ಹೋಗ್ಬೇಕು, ಅತ್ತಿ ಮಾವಾಗ ಸೊಸೆಯಾಗಿ ನಡಿಬೇಕು, ಗಂಡಗ ಹೆಂಡತಿಯಾಗಿ ನಡಿಬೇಕು, ಮೈದಂದವ್ರಿಗೆ ಅತ್ತಿಗೆಯಾಗಿ ನಡಿಬೇಕು, ನಾದಿಂದವ್ರಿಗೆ ಹಿರಿಯೊಳಾಗಿ ನಡಿಬೇಕು. ಹೆಣ್ಣಿನ ಸುತ್ತ ಭಾಳ ಐತಿವ. ಅದಕ್ಕೆ ಹೆಣ್ಣಿಗೆ ಹೂ ಅಂತ ಹೋಲಿಸ್ಯಾರ. ಆ ಹೂ ನಂಗೆ ಇರ್ಬೇಕು ಅನ್ನೋದ ಅದರ ತತ್ವ ಇರ್ತೈತಿ. ನೋಡ್ರಿ, ನೀವೆಲ್ಲ ಹೇಳ್ತೀರಿ ತತ್ವ, ಆದ್ರ ಆಕಿ ತತ್ವ ಪಾಲಿಸ್ಬೇಕಲ್ಲ ಅದು. ನೋಡಪ್ಪ, ತತ್ವ ಅಂದ್ರೆ ಹೆಣ್ಣಿಗೆ ಅಟ್ಟ ಇರೋದಿಲ್ಲ, ಗಂಡಿಗೂ ಇರ್ತೈತಿ. ಒಂದು ತವರು ಮನೆಯಿಂದ ಹೆಣ್ಣು ನಮ್ಮ ಮನೆಗೆ ಬಂದಾಳ ಅಂದ್ರೆ ಆಕಿ ಆಸೆ ಈಡೇರಿಸೋದು ಗಂಡನ ಕರ್ತವ್ಯ ಆಗಿರ್ತೈತಿ. ಆಕಿ ಆಸೆ ಏನು ಎಂತು ಅಂತ ನೋಡ್ಕೊಳ್ಳೋದು. ಬರೀ ಹೆಣ್ತಿ ಹೇಳ್ದಂಗೆ ಏನು ಕೇಳೋದೈತಲ್ಲ, ಅದು ತಪ್ಪಾಕತಿ. ನಾ ಇಲ್ಲ ಅಂತ ಹೇಳೋದಿಲ್ಲ. ಈಗ ನಿಮ್ಮ ಜಗಳದಾಗ ಬರೋದು ಅಂಥದ್ದೇನೂ ಇಲ್ಲ. ಆದ್ರೆ ಹಗಲೆಲ್ಲ ಏನು ಜಗಳ ತೆಗಿತಿರಲ್ಲ, ಇದು ನನಗೆ ಸೇರಿಕೆ ಬರೋವಲ್ದು. ನೋಡ್ರಿ, ನಾವ್ ಗಂಡ ಹೆಂಡತಿ ಚಲೋನೋ ಅದೀವಿ, ನಮ್ಮ ಅತ್ತಿ ಕಿರಿಕಿರಿಗೆ ನನಗ ಆಗ್ ಬರೋದಿಲ್ಲ. ನೋಡ್ರಿ, ಈಕಿ ಹಿಂಗ್ ಮಾತಾಡ್ತಾಳ, ನಿಮ್ಗಾರ ಚಲೋ ಅನ್ಸತೈತ್ರಿ? ನಮ್ಮ ಅವನ್ ಗುಣ ನನಗ್ ಗೊತ್ತೈತ್ರಿ, ಈಕಿಗೆ ಹೆಂಗ್ ಗೊತ್ತೈತ್ರಿ? ನೋಡಪ್ಪ, ಎಲ್ಲ ಮಕ್ಕಳಿಗೂ ತಾಯಿ ಗುಣ ಗೊತ್ತಾಗಿರ್ತೈತಿ. ತಾಯಿ ಹಂಗೆ ಪಾಠನ ಕಲಿಸಿರ್ತಾಳ. ನೀ ತಾಯಿ ನೋಡ್ಕೊಳ್ಳೋ ಪದ್ಧತಿ ನನಗೆ ಭಾಳ ಹಿಡಿಸೈತಿ, ಇಲ್ಲ ಅಂತಲ್ಲ. ಹಂಗಂತ ಅವರಿಬ್ಬರು ಜಗಳದಾಗ ನೀ ನಡ್ಬರ್ಕ್ ಹೋಗಕ್ಕೆ ಹೋಗ್ಬೇಡ. ಅವ್ರು ಜಗಾಡ್ತಾರ, ಕೂಡ್ತಾರ, ಅದು ಸಂಸಾರ ಐತಿ. ಸಂಸಾರದೊಳಗೆ ಸರಿಗಮ ಅನ್ನಂಗೆ ಜಗಳ ಇರುವ, ಅದಕ್ಕೆ ನೀ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಸರ, ನೀವ್ ಈಗೇನ್ ಹೇಳಿದ್ರು ನಾ ಕೇಳೋದಿಲ್ಲ, ನಾ ತವ್ರ ಮನಿಗ್ ಹೋಗಕ್ಕೆ. ಇದು ಹಠ ನೋಡು. ಹೆಣ್ಣಿಗೆ ಹಿಂಗೆ ಹಠ ಇತ್ತು ಅಂದ್ರೆ ಬಾಳೆ ಆಗಕ್ಕೆ ಸಾಧ್ಯನೇ ಇಲ್ಲ. ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡ. ಇದೊಂದ್ಸಲ ಹೊಂದ್ಕೊಂಡು ಹೋಗು. ಹಂಗೇನ್ರ ಮುಂದೆ ಬಂತಂದ್ರೆ ನೀವು ಹೇಳ್ದಂಗೆ ಆ ವಕೀಲನ ಹತ್ರ ಹೋಗೋಣ. ನೋಡ್ರಿ ಸರ, ನೀವು ಯಾವ ವಕೀಲ್ ಕಡೆ ಹೋಗ್ತಿರ್ ಹೋಗ್ರಿ, ನಾನಂತ್ರ ತವ್ರ ಮನಿಗ್ ಹೋಗಕ್ಕಿನ. ಹಲೋ, ನೀ ಹೇಳಿದ್ದ ಬರೋಬರಿ ಐತಿ ಬಿಡು. ಇನ್ನು ತವ್ರ ಮನೆಗೆ ಹೋಗತ್ತೇನ ಅಂತಾಳ ಅಂದಿಂದ ಇದೊಂದ್ಸಲ ನೀನ ಹೋಗಿ ಕಳಿಸ್ಬಾ. ಹಾಂ, ಮುಂದೆ ಅವ್ರ ಅಪ್ಪಗೆ ಭೇಟಿಯಾಗಿ ನಾ ಅದೇನು ಹೇಳ್ಬೇಕು ಹೇಳ್ತೀನಿ, ಶುದ್ಧ ಮಾಡೋಣ ಅಂತ.
ಆಯ್ತಾಳ್ರಿ ಇದೊಂದ್ಸತ ನೀವ್ ಹೇಳ್ದಂಗ ನಾ ಕೇಳ್ತೀನಿ, ಮುಂದೆ ಏನಾಗತ್ತ ಅಲ್ಲಿ. ಒಳಗಾರ ಬರಲ್ಲ ದೇವಾ. ಯವ್ವ ಸುಮಾ ಬಂದೆ. ಬಾಳೆ ಒಳಗ ಹಳೆಯದವ್ರ ಬರ್ರಿ ಒಳಗ. ನಾ ಏನ್ ಬರಂಗಿಲ್ರಿ, ನಿಮ್ ಮಗಳ್ ನೀವು ಕರ್ಕೊಂಡವ್ರಿ. ಯಾಕ್ರಿ ಹಳೆಯದವ್ರ ಹಿಂಗ್ಯಾಕ್ ಮಾಡಾಕತ್ತೀರಿ? ಏನ ಸುಮಾ ಇದು? ಯವ್ವ ಅದ್ ಕತಿ ಬಾ ದೊಡ್ಡದೈತಿ ರೀ, ನೀವ್ ಒಳಗ್ ಬರ್ತೀರಾ ಇಲ್ಲ? ಬರಂಗಿಲ್ಲ. ಅಯ್ಯೋ ದೇವ್ರಿ, ಏನ ಸುಮಾ ನೀನಾದ್ರೂ ಒಳಗ್ ಬಾ. ಹಳೆಯದವ್ರ ನೀವಾದ್ರೂ ಒಳಗ್ ಬರ್ರಿ, ಇಬ್ರು ಒಳಗ್ ಬರ್ರಿ, ಕುಂತ್ ಮಾತಾಡೋಣ. ಇಲ್ಲಂದ್ರ ಹಾಳೇಗೈತೆ. ಬರ್ರಿ. ಅವ್ವ ಏನ್ ಬೇ ಚಿಂಟು ಇಲ್ಲೇ ಮಕ್ಕೊಂಡನಲ್ಲ? ಹೌದ್ ಬೇಯವ್ವ, ಗಣಸ್ ಬಂದಾನ ಮಲ್ಕೊಂಡಾನ ಅವನು ಈಗ ಬಂದು. ಎಷ್ಟು ಬಾಯ್ ಮಾಡಿದ್ರಿ ಹೇಳವಲ್ರಿ. ಅವ್ನ ಸುದ್ದಿ ಬಿಡ್ರಿ, ನೀವಿಬ್ರು ಹಿಂಗ್ಯಾಕ? ಅದ ಅಕ್ಕಿನ ಕೇಳ್ರಿ. ಏನವ ಸುದ್ದಿ ನಿಮ್ಮಿಬ್ರದು? ಅದನ್ನ ಅವ್ರಿಗೆ ಕೇಳ್ಬೆ. ಹೌದಾ? ಯವ್ವ ಅಪ್ಪನು ಬರ್ಲಿ ಎಲ್ಲಾ ಹೇಳ್ತೀನ. ಹೌದಲ್ರಿ, ನಾನು ಕೇಳೇ ಇಲ್ಲ. ಎಲ್ಲಿ ಹೋಗ್ಯಾರ ಮಾವಾರ? ಇಲ್ಲ ಕೆಲ್ಸ ಇತ್ತು, ಹೊರಗ್ ಹೋಗಿದ್ದಾರೆ. ಸುಮಾ ಹಳೇದವ್ರು ಬಂದಾರಲ್ಲ, ಯಾವಾಗ ಬಂದಿರಿ? ಇನ್ನ ಈಗ ಬಂದಿವಪ್ಪ. ನೇಗ್ ಬಂದಿವ್ರಿ ಮಾವಾರ. ನಮಸ್ಕಾರ ರೀ. ನಮಸ್ಕಾರ. ಆರಾಮದೇನಪ್ಪ? ಆರಾಮದೇವ್ರಿ. ಮತ್ತ ಸಮಾಚಾರ? ಸಮಾಚಾರ ಎಲ್ಲ ನಿಮ್ ಮಗಳನ್ನ ಕೇಳ್ಬೇಕ್ರಿ. ಅಂದ್ರ ಅದನ್ನೆಲ್ಲ ನಾನ್ ಹೇಳ್ತೀನಿ ತಡ್ರಿ. ನೋಡ್ರಿ ಬರದ ಈಗ ಬಂದಾರ, ಒಳಗ್ ಬಾ ಅಂದ್ರ ಬರ್ಲಿಲ್ಲ. ನಾನ ಒತ್ತಾಯ ಮಾಡಿ ಹಳೇದಾರಿಗೆ ಕರೆದು ಕುಂದ್ಸಿ ಮನ್ಯಾಗ. ನಿನಗೂ ತಿಳಿದಿಲ್ಲ ನನಗೂ ತಿಳಿಲಾರ್ದಂಗ ಮಾಡಿದ್ಯಾ ಸುಮಾ? ಏನವ ಇದ? ಅಪ್ಪ ಅದನ್ನ ಅವ್ರಿಗೆ ಕೇಳ್ಬೇಕು. ಒಡಿಲೇನು ಮಾರಿಗೆ? ನಾ ಕೇಳಿದ್ರೆ ಅದನ್ನ ಹೇಳ್ತೀನಿ, ನಿಮ್ಮ ಅಪ್ಪ ಕೇಳಿದ್ರೆ ಅದನ್ನ ಹೇಳ್ತೀರಿ. ಏನೈತಿ ವಿಷಯ ಹೇಳು. ದೀಪ ಅಷ್ಟ್ಯಾಕ್ ಸಿಟ್ಗೇಳ್ತೀನಿ, ಸುಮ್ನಿರ, ನಾ ಎಲ್ಲಾ ಕೇಳ್ತೀನಿ. ಹಳೇದೇವ್ರ ಏನಾತ್ರಿ? ನೋಡ್ರಿ ಮಾವಾರ, ನಿಮ್ ಮಗಳು ಒಳೆ ಮುಳೆ ಆಗ ಜಗಳನ ಮಾಡಕತ್ತಾಳ. ನನಗಂಕರು ಸಾಕಾಗ್ಬಿಟ್ಟೈತಿ. ನಿಮ್ ಮಗಳನ್ನ ನಿಮ್ಗೆ ಒಪ್ಸೀನಿ, ನಾ ಬರ್ತೀನಿ ನೋಡ್ರಿ. ಹಳೇದರ ಹಳೇದರ ಅಲ್ಲ ಇವನ ಕೇಳಿಲ್ಲ ನೀವ? ಇದೇನೋ ಬ್ಯಾರೆ ಐತ್ರಿ. ಹಳೇದರ ಅಲ್ಲೇ ನಾವು ಕೇಳೇ ಇಲ್ಲ ಅವನು. ನಾ ಹೇಳಿಲ್ಲ, ಅದು ಬ್ಯಾರೆನೇ ಐತಿ. ಅದ್ರ ಒಳ ಬಾಯಿಲ್ಲ ಅಕ್ಕಿಗೆ ಕೇಳಮ್ಮ. ಅಯ್ಯೋ ಮಗಳಿಂದ ಕೇಳಾಕತ್ತೀನಿ, ಏನು ಹೇಳವಳ. ನೀವರ ಬಂದ್ ಕೇಳ್ರಿ, ಏನ್ ಹೇಳ್ತಾಳ ನೋಡ್ ಕೇಳ್ರಿ. ಆಕಿ ಸುಮಾ ನಿನ್ ಗಂಡ ಹೋಗಿದ್ ನೋಡಿದ್ರೆ ಏನ ನಡೆದೈತಿ, ಅದ ಏನ್ ವಿಷಯ ಹೇಳಿ ನಿನ್ನ. ಅದಪ್ಪ ಅತ್ತಿ ಕಿರಿಕಿರಿ, ಅದ ಸಂಬಂಧ ಮತ್ ಬಂದಿನ. ಯಾರ ಮನ್ಯಾಗ ಇರಲ್ಲ ಅತ್ತಿ ಕಿರಿಕಿರಿ, ಅದನ್ನ ಸಂಭಾಳ್ಸ್ಕೊಂಡ್ ಹೋಗ್ಲಿಕ್ಕೆ ಸ್ವಲ್ಪ ರೀ ಸುಮ್ಮಿರ್ರಿ. ಆತಿ ಕಿರಿಕಿರಿ ಮಾಡಿದ್ರ ನಾನಾ ಬಾ ಅಂತ ಹೇಳಿನ್ರಿ. ನೀ ಹಿಂಗ್ ಸಪೋರ್ಟ್ ಮಾಡಿ ಆಕಿ ಹಗಲೆಲ್ಲೇ ಇಲ್ಲಿ ಮನಿಗ್ ಬರೋದು. ಯಾಕೆ ಸುಮ್ಮಿರ್ರಿ? ಆಕಿ ಬರೋದು ಹೋಗೋದು ಗೊತ್ತಾಗೈತಿ. ಇನ್ಮೇಲೆ ಏನ್ ಮಾಡ್ಬೇಕಂತ ನನಗೆ ಗೊತ್ತೈತಿ. ವಕೀಲ್ದಾಗ ಹಿಡಿದು ಡೈವರ್ಸ್ ಅಪ್ಲೈ ಮಾಡ್ಸೇ ಬಿಡ್ತೀನಿ. ಸರ್, ಈಗಿನ ದುನಿಯಾದಾಗ ಡೈವರ್ಸ್ ಕೇಸ್ ಹೆಚ್ಚಾಗ್ಬಿಟ್ಟಿದ್ದಾವ. 1-2 ದಿನಕ್ಕೆ 100-200 ಕೇಸ್ ಆಗತ್ತವ್ರಿ. ಏನ್ ಮಾಡೋದ್ರಿ ಸರ್, ನನಗಂತೂ ಸಾಕಾಗ್ಬಿಟ್ಟೈತೆ. ಒಂದೊಂದ್ ಕಡೆ ಗೌರ್ಮೆಂಟ್ ಕೆಲಸ ಮಾಡ್ಬೇಕು, ಒಂದೊಂದ್ ಕಡೆ ಗಂಡ ಹೆಂಡ್ತಿನ ಜೋಡಿಸ್ಬೇಕು. ನನಗಂತೂ ಸಾಕಾಗ್ಬಿಟ್ಟಿದೆ. ಏನ್ ದಿನ ಬೆಳ್ಕರಿದ್ರು ಸರ್ ನನ್ ಗಂಡ ಬೇಡ ಹೆಂಡ್ತಿ ಬೇಡ ಅಂತಾರೆ, ರಾತ್ರಿ ಆಗ್ತಿದ್ದಂಗೆ ಬೇಕು ಬೇಕು ಅಂತಾರೆ. ಎಲ್ಲಿಗೆ ಅಂತ ಏನಂತ ಮಾಡೋದ್ರಿ? ನಿಜ ವಕೀಲ್ರಿ, ನೀವು ಮಾತಾಡಿ ಎಲ್ಲ ನಾವು ಗಂಟನು ಹೋಗ್ಬಿಟ್ಟೈತಿ. ಯಾಕಂತಂದ್ರ ವಾದ ವಿವಾದನ ಇವ್ರದೇ ಹೆಚ್ಚಾಗ್ಬಿಟ್ಟೈತಿ. ಚಿಕ್ಕ ಮಕ್ಕಳು ಇರ್ತಾರೆ ಈಗಿಂದಾಗ, ಬರೀ ಗಂಡನ ಬೇಡ ಹೆಂಡ್ತಿನ ಬೇಡ. ಈ ದುನಿಯಾಕ ಮೆಸೇಜ್ ಇಂತ ಹೊಂಟ್ಬಿಟ್ಟಾವ. ಇಂಥವೆಲ್ಲ ನೋಡ್ತಾರ, ಮದುವೆ ಆಗಿ 6 ತಿಂಗಳಕ್ಕ ಡೈವರ್ಸ್ ಅಂತಂದು ಬಂದ್ಬಿಡ್ತಾರೆ. ಅದನ್ನ ಬಿಡ್ರಿ, ನಮ್ಮೂರಾಗ ಒಂದು ಕೇಸ್ ಐತಿ. ತಾಯಿನೇ ಮಗನಿಗೆ ಮಾಡ್ಸ್ಯಾಳಂತ. ಆ ಸೊಸಿ ಬಂದು ನಮ್ಮ ಅತ್ತಿನೇ ಮಾಡ್ಸ್ಯಾಳ್ರಿ ನನ್ನ ಗಂಡಗ ಅಂತಾಳ. ಇದು ಹೆಂಗೆ ನಂಬತ್ರಿ ಹೇಳಿ? ಹಡ್ದ ತಾಯಿ ಎಷ್ಟೇ ರೀ, ತಾಯಿ ಅಂದ್ರೆ ದೇವ್ರ ಸಮಾನ. ಮಗನಿಗೆ ಹೆಂಗೆ ಮಾಡಿಸ್ತಿರ್ಬೇಕು? ನೀವು ಹೇಳೋದು ಸತ್ಯದ ಸರ್. ಈ ಎಲ್ಲದಕ್ಕೂ ಒಂದು ಕಾರಣ ಅಂದ್ರೆ ಈ ಮಾನವೀಯತೆ ಮೌಲ್ಯ ಕಡಿಮೆ ಆಗೈತಿ, ನೈತಿಕ ಶಿಕ್ಷಣ ಕಡಿಮೆ ಆಗೈತಿ. ಈ ನೈತಿಕ ಶಿಕ್ಷಣ ಹೆಂಗೆ ಕಡಿಮೆ ಆಗೈತಿ ಅಂತಂದ್ರೆ, ಈ ಜನ ಸಂಬಂಧ ಬೇಡ, ಸ್ನೇಹ ಬೇಡ, ಯಾವುದು ಬೇಡ, ಅದರ ಸಂಬಂಧ ಬೇಡ ಅನ್ನೋ ಲೆವೆಲ್ಗೆ ಬಂದುಬಿಟ್ಟಾರಾಗ. ಇದಕ್ಕೆಲ್ಲ ಕಾರಣ ಅಂದ್ರೆ ಒಂದು ನೈತಿಕ ಶಿಕ್ಷಣ. ಇದನ್ನೆಲ್ಲ ಸುಧಾರಿಸ್ಬೇಕಂತಾರೆ ನಾವು ಇದೊಂದು ಮಕ್ಕಳಿಗೇನ ನೈತಿಕ ಶಿಕ್ಷಣ ಕೊಟ್ಟು ಸಮಾಜವನ್ನು ಸುಧಾರಣೆ ಹತ್ತ ಸಾಗಬೇಕಾಗೈತೆ. ನೀವು ಹೇಳೋದು ಸರಿನೇ ಇದೆ ಸರ್, ಆದರೆ ಮೌಢ್ಯತೆ ಬೆಳೆ ಬಿಟ್ಟಿದೆ ಸಮಾಜದಲ್ಲಿ. ಈ ಪಿಡುಗನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಬ್ಬರಿಗಿಂತ ಒಬ್ಬರು ಚೇಂಜ್ ಆಗಿದ್ದಾರೆ. ಹುಡುಗನ ಮನಸ್ಸು ಬೇರೆಯೇ, ಹುಡುಗಿ ಮನಸ್ಸು ಬೇರೆಯೇ. ಬಟ್ ಒಬ್ರಿಗೊಬ್ಬರ ಬೆರೆತು ಬಾಳುವಂಥ ಮನಸ್ಥಿತಿನೇ ಇಲ್ಲ ಈಗಿನ ಜನರೇಷನಲ್ಲಿ. ಪ್ಯಾಷನ್ ಗಂದಿಗೆ ಜೀವನನೇ ಹಾಳು ಮಾಡ್ಕೊಳ್ತಿದ್ದಾರೆ ಸರ್. ಮೌಢ್ಯತೆ ಹೋಗಂಗಿಲ್ಲ ಅಂತ ಅನ್ನಕೋಬೇಡ್ರಿ, ಮೌಢ್ಯತೆ ಹೋಗ್ತೈತಿ. ಅದಕ್ಕೆ ಅದ್ರ ಹಿಂದೆ ನಾವು ಪ್ರಯತ್ನ ಪಡಾಕತ್ತಿಲ್ಲ, ಅದ ನಾವು ಮಾಡತ್ತೆ ದೊಡ್ಡ ತಪ್ಪಿಲ್ಲ. ಈ ಸಮಾಜ ಸುಧಾರಣೆಗೋಸ್ಕರವಾಗಿ ಎಷ್ಟೆಷ್ಟೋದೋ ಮಂದಿ ಭಾಳ ಅಂದ್ರೆ ಭಾಳ ಇದು ಮಾಡ್ಕೊಂಡಿರ್ತಾರ.
ಆದ್ರೆ ನಾವು ಅದ್ರ ಹಿಂದೆ ನಾವು ಬೆನ್ನ ಹತ್ತಿ ಅದಕ್ಕೊಂದು ಪರಿಹಾರ ಕಾಣ್ಲಿಕ್ಕಪ್ಪ ಅಂತಂದ್ರೆ ಅದಕ್ಕೆ ನಮ್ದು ಒಂದು ದೊಡ್ಡದೊಂದು ತಪ್ಪೈತೆ ಅದ್ರಾಗ. ನೀವು ಹೇಳೋದು ಒಪ್ಪನ್ನ ಒಡ್ಡ್ರೆ, ಆದ್ರೆ ಈ ಜನ ಎಂತ ಮೂರ್ಖರಿದ್ದಾರೆ ಅಂದ್ರೆ, ಯಾವನು ಸಂತೆ ಬ್ಯಾಗಲ್ಲಿ ನಿಂಬೆಹಣ್ಣು ಇಟ್ಕೊಂಡು ಹೋಗ್ತಿದ್ರೆ ಅದು ಅಚಾನಕ್ಕಾಗಿ ಕೆಳಗಡೆ ಬಿದ್ದರೆ ಅದನ್ನು ನೋಡಿ ದೂರ ಸರ್ಕೊಂಡು ಹೋಗೋಂಥ ಹಳೆಬ್ರು ಹಾಕೋಗ್ಬಿಟ್ಟಿದ್ದಾರೆ ಬೀಜ. ಅದರಲ್ಲಿ ನಿಂಬೆಹಣ್ಣಲ್ಲಿ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ. ಅದನ್ನು ನಂಬಷ್ಟು ದಡ್ಡತನ ನಾವು ಜನಗಳಿದ್ದಾಗ ನನಗಂತೂ ಸಾಕಾಗೋಗ್ಬಿಟ್ಟಿದ್ರಿ. ದಿನ ಮಲ್ಗಂಗಿಲ್ಲ, ಎದ್ದಳಂಗಿಲ್ಲ, ಬರೀ ಫೋನ್ ಕಾಲ್ ಬರ್ತಾವ್ರಿ. ರೀ ನನ್ನ ಗಂಡ ಹೆಂಡ್ತಿ ಸೇರಿಸ್ರಿ ಅಂತಾರೆ. ಭಾಳ ವಿಚಿತ್ರ ಇದ್ದಾರೆ ಬಿಡ್ರಿ ಜನ. ಅದು ಆಯ್ತು. ನಿಮ್ಮ ಹತ್ರ ಶ್ಯಾಮ್ ಸುಂದರ್ ಒಂದು ಕೇಸ್ ತಂದಿದ್ದಲ್ಲ, ಅದ್ ಏನಾಯ್ತು? ಅಯ್ಯೋ, ಅದೊಂದು ದೊಡ್ಡ ತೆಲೆಬೇನ್ರಿ ಕೇಸ್ ರೀ. ಅವ ಯಾರು ಗಂಡ, ಇದು ಯಾರು ಹೆಂಡ್ತಿ. ಆ ಶ್ಯಾಮ್ ಸುಂದರ್ದ ಏನ್ ಬಗೆಹರಿಸ್ಬೇಕ್ರಿ ನೀವೇ? ಸರ್, ಅವು ಯಾವ ಶ್ಯಾಮ್ ಸುಂದರ್ ಯಾವ ಕೇಸ್ ನೋಡ್ರಿ, ಅದು ನಮ್ದೊಂದು ಕೇಸ್ ತುಂಬಾ ಅರ್ಜೆಂಟ್ ಇದೆ ರೀ. ಅದು ಅವ್ರ ವಕೀಲರೊಂದು ನಮ್ಮ ಫ್ರೆಂಡ್ ಬಾಯ್ ಅಂತದಾನೆ, ನಾನು ಹೋಗ್ತೇನೆ. ಬಾಯ್ ಸರ್, ಹೋಗ್ತೇನೆ ಸರ್. ಬಾಯ್ 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 ಬಾಯ್. ಏನ್ ಮಾಡದ್ರಿ, ಈ ಮೌಢ್ಯತೆ ಬಗ್ಗೆ ದೊಡ್ಡದಾಗಿ ಪಾಠ ಹೇಳ್ತಿರ್ತಾರೆ, ಅವರೇ ತಪ್ಪು ಕೆಲಸ ಮಾಡ್ತಿರ್ತಾರ್ರಿ. ನಮಸ್ಕಾರ 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 ಎಲ್ಲರಿಗೂ ನಮಸ್ಕಾರ. ಅದು ರೀ, ಅದು ಕೇಸ್ ಏನ್ ಮಾಡಿದ್ರ ಅಂತ ಗೊತ್ತಾಗ್ಲಿಲ್ಲ ನನಗೆ. ಪುಣ್ಯಾತ್ಮ, ನಿಂದೇ ಕೇಸ್ ಬಗ್ಗೆ ಮಾತಾಡಕತ್ತೀವೋ ಪುಣ್ಯಾತ್ಮ, ನೀನೇ ಬಂದೆ ನೋಡು. ನೆನ್ಸದವರೆಗೆ ತೊನ್ಸಳಿಗೌಡ್ ಬಂದಂಗೆ ಬಂದಿಲ್ಲೋ ಶ್ಯಾಮ್ ಸುಂದರ. ನಾನು ಈ ಸರ್ ಗಂಟು ಬಿದ್ದೀನಿ. ಆ ಕೇಸ್ ಹೆಂಗೈತನಂದ್ರೆ ಭಾಳ ಮಜಾ ಐತ್ರಿ. ಅದೇನಂತಂದ್ರೆ ನೋಡ್ರಿ, ತಾಯಿ ಮಗ ಇಬ್ಬರ ಭಾಳ ಚಲೋ ಅದಾರ್ರಿ. ಹೆಂಡತಿ ಗಂಟು ಬಿದ್ದೈತಿ, ಅವ್ರ ಅತ್ತಿ ಕಿರಿಕಿರಿ ತಡ್ಯಾಕ ಆಗೋದಿಲ್ಲ. ಅವ್ರ ಅತ್ತಿಗೂ ಸಾಕಷ್ಟು ಹೇಳೇನ್ರಿ. ಆಕೇನು ಯಾಕ್ರಿ ಸರ್ ಹೇಳಿನಿಲ್ಲ ನಿಮ್ಗೆ? ಅದ ಕೇಸ್ ಇದೊಂದು ಬಗೆಹರಿದ್ರೆ ಸಾಕಾಗ್ಬಿಟ್ಟೈತೆ ನೋಡ್ರಿ ನಮ್ಗೆ. ಅವ್ರ ವಕೀಲ ಮೋಹನ್ ಸರ್ ಅದಾರಲ್ಲ, ಕೇಸ್ ಅವ್ರಂಗ ಮಾಡ್ಬಿಟ್ಟನಂತ ನೋಡ. ಚಲೋ ಮಾಡ್ಯಾನ. ಮತ್ತ ಬರೀ ಅತ್ತಿ ಸೊಸಿ ಜಗಳಕ್ಕ ಡೈವರ್ಸ್ ಕೊಡಂದ್ರೆ ಯಾರು ಕೊಡ್ತಿದ್ದಾರ? ನನ್ ಮಗಳು ನನ್ ಕಣ್ ಮುಂದ್ ಇರ್ಬೇಕು ನೋಡು. ನಿನ್ ಮಗಳು ನಿನ್ ಮುಂದ್ ಇರ್ಬೇಕಂದ್ರ ಮದ್ವಿ ಯಾಕೆ ಮಾಡಿ ಕೊಟ್ಟಿ? ಎಲ್ಲಾರು ಮಾಡ್ಯಾನಂತ ನಾನು ಮಾಡೀನಿ. ಎಲ್ಲಾರು ಬಾಳೆ ಮಾಡ್ಸಲ್ಲ, ಹಂಗತ್ತೆ ಬಾಳೆ ಮಾಡ್ಸಲ್ಲ ನಿನ್ ಮಗಳಿಗೆ? ಆಗೋದಿಲ್ರಿ. ಬೇರೆ ಲಾಯರ್ನ ಹಿಡಿದು ನನ್ ಮಗಳಿಗೆ ಡೈವರ್ಸ್ ಕೊಡಿಸಿ ನಮ್ಮ ಹಳೆಯನ ಮನಿಗ್ ಬರಂಗ್ ಇಟ್ಕೊಂತೀನಿ ನೋಡ್ರಿ ನಾನು. ನೀ ಹಿಂಗ ವಕೀಲರು ಚೇಂಜ್ ಮಾಡ್ಕೊಂತ ಹೋದ್ರ ಇದ್ದೆಲ್ಲ ಆಸ್ತಿ ಕಳ್ಕೊಂಡ್ಬಿಡ್ತೀನಿ ನೋಡು. ಆಸ್ತಿ ಹೋಗ್ಲಿ, ನನ್ ಮಗಳು ನನ್ ಮನ್ಯಾಗ ಇರ್ತಾ. ಹಂಗಂದ್ರ ನಿನಗ ಗಂಡನ ಮನ್ಯಾಗ ಮಗಳನ್ನ ಬಾಳೆ ಮಾಡ್ಸೋದಿಲ್ಲ ಹಂಗಾರ ನಿನಗ? ನಾ ಹೇಳಿನಿಲ್ಲ ಆಕಿ ಗಂಡನ ಕರ್ಕೊಂಡ್ ಇಟ್ಕೊಂತೀನಿ ಅಂತ ಹೇಳಿ. ಹಂಗಂದ್ರ ಅವ್ರವ್ನು ಕರ್ಸ್ಬಿಡು, ತಾಯಿ ಮಗ ಇಲ್ಲೇ ಇರ್ಲಿ. ಅಯ್ಯೋ ಯವ್ವ, ಅಲ್ಲಿ ಕಿರಿಕಿರಿ ಐತೆ ಅಂತ ಹೇಳಿದ್ರೆ ಮತ್ತ ಅವ್ರ ಅತ್ತಿನ ಇಲ್ಲಿ ಕರ್ಕೊಂಬಂದು ಆ ದಾರಿಗೆ ಹೋಗ ದೇವನ್ ಕರ್ಕೊಂಬಂದ್ ಮನ್ಯಾಗ ಇಟ್ಕೊಂಡಂಗ ಆಗತ್ತ ನೋಡ್ ನಮ್ ಬಾಳೆ. ಒಟ್ ನಿನ್ ಮಗಳಿಗೆ ಬಾಳೆ ಮಾಡ್ಸೋದ ವಿಚಾರನ ಇಲ್ಲ. ಅಂದ್ಮೇಲೆ ನಿನ್ ಮಗಳ ಮೇಲೆ ನಿನ್ ಪ್ರೀತಿ ಇಲ್ಲ? ಯವ್ವ, ನನಗ್ ಪ್ರೀತಿ ಇಲ್ಲ. ಪ್ರೀತಿ ಇದ್ದಿದ್ದಕ್ಕ ನನ್ ಮಗಳ ಸಂಬಂಧ ಬಡದಾಡಕತ್ತಿದ್ದು. ಇದಕ್ಕ ಪ್ರೀತಿಯ ಕೊಲೆ ಅಂತಾರ. ಯವ್ವ, ನಾ ಕೊಲೆ ಮಾಡ್ತೀನ? ಹಂಗಲ್ಲ, ಈ ಪ್ರೀತಿ ಕೊಲೆ ಅಂತಂದ್ರ ನಿನ್ ಮಗಳ್ ನೀ ಮುದ್ದು ಮಾಡಿ ಆಕಿನ ಜೀವನ ಹಾಳು ಮಾಡಾಕ್ ಕುಂತಿಯಲ್ಲ, ಅದಕ್ಕೆ ಇದು ಪ್ರೀತಿ ಕೊಲೆ. ರೀ ಇರ್ಲಿ ಬಿಡ್ರಿ, ನಾ ಮುದ್ದು ಮಾಡಿದಕ್ಕ ನನ್ ಮಗಳ ಜೀವನ ಹಾಳಾಗೈತೆ ಅಂತ ಹೇಳ್ತೀರಲ್ಲ, ಇದ್ರ ಇಲ್ಲಿ ಬಿಡ್ರಿ, ನನ್ ಮಗಳು ನನ್ ಕಣ್ ಮುಂದ್ ಇರ್ತಾಳಲ್ಲ. ಎಷ್ಟ್ ಹಾರಾಡ್ತಿ ಹಾರಾಡ, ಆ ಕಟ್ಟಿಗೆ ಎಲ್ಲಿ ಉರಿಬೇಕು ಅಲ್ಲೇ ಉರಿಬೇಕು. ಆಕಿನ ಜೀವನಾನ ಅದು ಏನ್ ಸುದ್ದ್ ಮಾಡೋದ್ ನಾ ಸುದ್ದ್ ಮಾಡ್ತೇನೆ. ಆ ತಾಳ ಅದ್ ಹೆಂಗ್ ಸುದ್ದ್ ಮಾಡ್ತಿ ಮಾಡು. ನನ್ ಮಗಳಿಗೆ ಮನ್ಯಾಗ ಹೆಂಗ್ ಇಟ್ಕೋಬೇಕಂತ ನನಗ್ ಗೊತ್ತೈತಿ. ಇನ್ನೇನ್ ಉಟ್ಕೊಂತಿ? ಆಕಿನ ಡೈವರ್ಸ್ ಕ್ಯಾನ್ಸಲ್ ಆಗೈತೆ, ಆಕಿನ ಗಂಡನ ಮನ್ಯಾಗ ಆಕಿ ಇರ್ತಾಳ. ಡೈವರ್ಸ್ ಕ್ಯಾನ್ಸಲ್ ಆದ್ರೆ ಏನಾಯ್ತು? ಹಿರಿಯರಿಗೆ ಕೂಡಿಸಿ ನನ್ ಮಗಳಿಗೆ ನ್ಯಾಯ ಕೊಡಿಸ್ತೀನಿ. ಆತಾಳ, ನೀ ಹಿರಿಯರ್ ಕೂಡ್ಸು, ದೇವ್ರ ಇಚ್ಛೆ ಮುಂದೆ ಏನಾಗತ್ತ ಅದ ಆಗತ್ತ.